ನಮ್ಮ ಜೊತೆಗೆ ಒಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ನಮ್ಮ ಬಾಲ್ಯದ ಸ್ನೇಹಿತರು ಪ್ರಸಾದ್ ಮಾಯಿದಂಗಿ ಅಂತೇಳಿ. ಪ್ರಸ್ತುತ ಬೆಂಗಳೂರಿನಲ್ಲಿ ಆಗ್ರೋ ಆಂಟ್ರಪ್ರಿನರ್ ಆಗಿ ಭಾಳಷ್ಟು ಹೆಸರನ್ನು ಮಾಡಿದ್ದಾರೆ. ಹಿಂದೆ ಕರ್ನಾಟಕದಾದ್ಯಂತ ಡ್ರ್ಯಾಗನ್ ಫ್ರೂಟನ್ನು ಬೆಳೆಸಿ ಒಂದು ದೊಡ್ಡ ತಂಡವನ್ನು ಕಟ್ಟಿಕೊಂಡಿದ್ದಾರೆ. ಹಲವು ಜನರಿಗೆ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಪ್ಯಾಷನ್ ಬರುವಂಥ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಸುಮಾರು ಒಂದು 14 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲ. ಹೌದಣ್ಣ, 2016ರಿಂದ ನಾವು ಈ ಡ್ರ್ಯಾಗನ್ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಮೂಲತಃ ಕಾಸರಗೋಡಿನವರು. ಇತ್ತೀಚೆಗೆ ನೇರಳೆ ಗೆಣಸು ಮತ್ತು ಅಂದರೆ ಪರ್ಪಲ್ ಸ್ವೀಟ್ ಪೊಟ್ಯಾಟೊ ಹಾಗೂ ಕಿತ್ತಳೆ ಗೆಣಸು ಅಂದರೆ ಆರೆಂಜ್ ಸ್ವೀಟ್ ಪೊಟ್ಯಾಟೊ ಈ ಕೃಷಿಯನ್ನು ಕೈಗೊಂಡು ಅದರಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಆ ಬಗ್ಗೆ ಈ ದಿವಸ ನಮ್ಮ ಜೊತೆ ಅವರು ಮಾತಾಡಲಿಕ್ಕಿದ್ದಾರೆ. ಸೊ ಈಗ ನೀವು ಕೈಗೊಂಡಂತಹ ಪರ್ಪಲ್ ಸ್ವೀಟ್ ಪೊಟ್ಯಾಟೊ ಮತ್ತು ಆರೆಂಜ್ ಸ್ವೀಟ್ ಪೊಟ್ಯಾಟೊ ಏನಿದೆ, ಈ ಕೃಷಿಯನ್ನು ಹೇಗೆ ಮಾಡ್ತಾ ಇದ್ದೀರಿ, ಈ ಕೃಷಿಯ ಹಿನ್ನೆಲೆ ಏನು, ಒಂದಿಷ್ಟು ಮಾಹಿತಿ ನಮ್ಮ ಎಲ್ಲ ನೋಡುಗರಿಗೆ ಕೊಡಬೇಕು ಅಂತ ತಮ್ಮಲ್ಲಿ ಕೇಳಿಸ್ಬೋದು. ಕಳೆದ ಕೆಲವು ವರ್ಷದಿಂದ ಬೆಂಗಳೂರಲ್ಲಿ ಸೆಟ್ಲ್ ಆಗಿ ಈ ಡ್ರ್ಯಾಗನ್ ಹಣ್ಣಿನ ಕೃಷಿಯಲ್ಲಿ ತೊಡಗಿಕೊಂಡಾಗ ಇದರ ಮಧ್ಯಕ್ಕೆ ಯಾವುದಾದ್ರೂ ಇದೇ ಥರದ ಎಕ್ಸಾಟಿಕ್ ಕ್ರಾಪ್ಸು ಇಂಟರ್ ಕ್ರಾಪ್ ಆಗಿ ಯಾರಾದರೂ ಮಾಡ್ಬೋದಾ ಅಂತ ಹುಡುಕ್ತಾ ಇದ್ದೆ. ಈ ಡ್ರ್ಯಾಗನ್ನ ನನ್ನ ಪಯಣದಲ್ಲಿ ಅದಕ್ಕೆ ಪೂರಕವಾದಂಥ ತುಂಬ ರೈತರಿರ್ಬೋದು ಅಥವಾ ಸಂಶೋಧನಾ ಸಂಸ್ಥೆಗಳಾಗಿರ್ಬೋದು ಅಥವಾ ಮಾರ್ಕೆಟಿಂಗ್ ನೆಟ್ವರ್ಕ್ ಇರ್ಬೋದು, ಅದರ ಪರಿಚಯ ಆಗಿರೋದ್ರಿಂದ ನನಗೆ ಈ ಹುಡುಕಾಟದ ಮಧ್ಯದಲ್ಲಿ ICAR ನಮ್ಮ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ICAR CTCRI ಅಂತ ಅವರದು ಸೆಂಟ್ರಲ್ ಟ್ಯೂಬ್ ಕ್ರಾಪ್ ರಿಸರ್ಚ್ ಸೆಂಟರ್, ಇವರ ಪರಿಚಯ ಆಯಿತು. ಅವರಲ್ಲಿ ಒಂದಿನ ವಿಚಾರಿಸಿದೆ, ಈ ಥರ ಯಾವುದಾದ್ರೂ ಗಡ್ಡೆ ಗೆಣಸುಗಳ ಪೈಕಿಯಲ್ಲಿ ಯಾವುದಾದ್ರೂ ಒಂದು ಎಕ್ಸಾಟಿಕ್ ವೆರೈಟಿ. ಅಂದರೆ ನನಗೆ ಇಂಟ್ರೆಸ್ಟ್ ಇದ್ದಿದ್ದು ಈ ಡ್ರ್ಯಾಗನ್ ಫ್ರೂಟು ವರ್ಷದ 3-4 ತಿಂಗಳು ಮಾತ್ರ ಅವೈಲೇಬಲ್. ನಮ್ಮ ಕೃಷಿಗೆ ಸಂಬಂಧಿಸಿದಂತೆ ಇದರ ಮಾರ್ಕೆಟಿಂಗಿಗೆ ಕಂಟಿನ್ಯೂಸ್ ಸಪ್ಲೈ ಇದೆ. 12 ತಿಂಗಳು ಕ್ರಾಪ್ ಬೇಕು. ನಾವು ಯಾವುದೋ ಒಂದು ಇದರ ವ್ಯಾಪಾರಿಗಳನ್ನು ಸಂಪರ್ಕಿಸಿದ್ರೆ ಅವರಿಗೆ ಇಂಟ್ರೆಸ್ಟ್ ತೋರಿಸ್ತಾರೆ. ಆದರೆ ನಮ್ಮಲ್ಲಿ ಅವರು ಇಂಟ್ರೆಸ್ಟ್ ಆಗಿ ಅವರು ಮಾರ್ಕೆಟಿಂಗ್ ಅವರು ಮಾಡ್ತಾ ಇದ್ದಂಗೆ ನಮ್ಮಲ್ಲಿ ಮಾರ್ಕೆಟಿಂಗ್ ಬಿಲ್ಡಪ್ ಮಾಡಿದ್ದೀರಿ. ಒಂದಿಷ್ಟು ಸಮಯ ಮಾತ್ರ ಈಗ ಇರೋ ಕ್ರಾಪ್ ಇದೆ. ಅವ್ರ ಜೊತೆ ಸಂಪರ್ಕ ಮುಂದಿನ ವರ್ಷ ಸೀಸನ್ ಬರೋಲ್ಲಿವರೆಗೆ ಅವ್ರಿಗೆ ಬೇಕು. ಆ ಸಂಪರ್ಕಕ್ಕೋಸ್ಕರ ಒಂದು ಇಂಟರ್ ಕ್ರಾಪ್ ಆಗಿ ಯಾವುದನ್ನ ಒಂದು ಎಕ್ಸಾಟಿಕ್ಕೇ ಬೇಕು ಅನ್ನೋದು. ಯಾಕಂದರೆ ಇವತ್ತಿನ ನಮ್ಮ ಕೃಷಿ ವಸ್ತುಗಳಿಗೆ ಎಲ್ಲ ಬೆಲೆ ಕಡಿಮೆ. ರೈತರೇ ಒಂದು ಬೆಲೆಯನ್ನು ನಿರ್ಧರಿಸುವ ಮಟ್ಟಿನಲ್ಲಿ ಯಾವುದಾದ್ರೂ ಬೆಳೆ ಬೇಕು ಅಂದರೆ ಅದು ಎಕ್ಸಾಟಿಕ್ ವೆರೈಟಿ. ಅದಕ್ಕೋಸ್ಕರ ಇವ್ರನ್ನ ವಿಚಾರಿಸಿದಾಗ ಈ ಥರ ನೋಡಿ, ನಾವು ಇತ್ತೀಚೆಗೆ 2020-21ರಲ್ಲಿ ಈ ಕೃಷಿ ಸಂಶೋಧನಾ ಸಂಸ್ಥೆಯವರು ಭೂಕೃಷ್ಣ ಪರ್ಪಲ್ ಸ್ವೀಟ್ ಪೊಟ್ಯಾಟೊ, ಇನ್ನೊಂದು ಭೂಸೋನ, ಇದು ಆರೆಂಜ್ ಸ್ವೀಟ್ ಪೊಟ್ಯಾಟೊ, ಈ 2 ವೆರೈಟಿ. ಹೌದು ಹೌದು. ಅಂದರೆ ಕಿತ್ತಳೆ ಬಣ್ಣದ್ದು ಆರೆಂಜು, ಇನ್ನೊಂದು ನೇರಳೆ ಬಣ್ಣದ್ದು. ಇದು ಎರಡನ್ನು ಬಯೋಫಾರ್ಟಿಫಿಕೇಷನ್ ಅನ್ನೋ ಒಂದು ಟೆಕ್ನಾಲಜಿಯಲ್ಲಿ ಇವರು ಉತ್ಪಾದನೆ ಮಾಡಿ ಅದನ್ನು ರೈತರಿಗೆ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಕಾಯ್ತಾ ಇದ್ದರು. ಇವರ ಸಂಪರ್ಕದಲ್ಲಿ ನನಗೆ ಧಾರವಾಡ ಅವರ ಪ್ರಾದೇಶಿಕ ಕೇಂದ್ರದಿಂದ ಇದರ ತಳಿಗಳನ್ನು ಪ್ರೊವೈಡ್ ಮಾಡಿದರು ಕಳೆದ 1 ವರ್ಷದಿಂದ. ಆಮೇಲೆ ನನ್ನ ಈ ಕೃಷಿಯ ಅನುಭವದಲ್ಲಿ ನಾನು ಇದರದ್ದು ಸಮಸ್ಯೆಗಳೇನು ಅಂತ ಅದನ್ನು ಅವ್ರ ಹತ್ರ ಚರ್ಚೆ ಮಾಡ್ತಾ ಇದ್ದಾಗ, ನಾವು ಗ್ರೋ ಬ್ಯಾಗಲ್ಲಿ ಬೆಳೆದ್ರೆ ಹಲವು ಸಮಸ್ಯೆಗಳನ್ನು ಅವಾಯ್ಡ್ ಮಾಡ್ಬೋದು ಅನ್ನೋದು ವಿಚಾರನ ನಾವು ಕಂಡ್ಕೊಂಡು. ಅಂದರೆ ಒಂದು ನೀರಿನ ಲಭ್ಯತೆ ನನಗೆ ಕಡಿಮೆ ಇತ್ತು, ಅವಾಗ ನೀರನ್ನು ಸೇವ್ ಮಾಡೋದು ಒಂದು. ಇನ್ನೊಂದು ಇದಕ್ಕೆ ಮುಖ್ಯವಾದ ಒಂದು ಪ್ರಾಬ್ಲಮ್ಮು ವೀವಿಲ್, ಸ್ವೀಟ್ ಪೊಟ್ಯಾಟೊ ವೀವಿಲ್, ಅದನ್ನು ಒಂದಷ್ಟು ನಾವು ಕಂಟ್ರೋಲಿಂಗ್ ತಗೊಂಬರ್ಬೇಕಾಗಿತ್ತು. ಆಮೇಲೆ ಪ್ರತಿ ಬೆಳೆಗೂ ಲೇಬರ್, ಎಷ್ಟು ಕಾರ್ಮಿಕ ಶ್ರಮ ಬೇಕು ಅನ್ನೋದ್ರ ಮೇಲೆ ನಾವು ಲಾಭಾಂಶ. ಕಡಿಮೆ ಕಾರ್ಮಿಕ ಶ್ರಮಕ್ಕೆ ಬೇಕು ಅಂದಾಗ ಇವಾಗಿನ ನ್ಯೂ ಟೆಕ್ನಾಲಜೀಸ್ ಏನೇನು ಬಂದಿದೆ, ವೀಡ್ ಮ್ಯಾಟ್ ಇರ್ಬೋದು ಗಳೆಯನ್ನು ನಿಯಂತ್ರಣ ಮಾಡೋದಕ್ಕೆ, ಅದಾದಮೇಲೆ ಸನ್ಸ್ಟ್ರೋಕ್ ಅಥವಾ ಸನ್ಲೈಟ್ ಕಂಟ್ರೋಲಿಂಗ್ ಇದೆ ಆ ವ್ಯವಸ್ಥೆಗಳು, ಅದಾದಮೇಲೆ ನಮ್ಮ ಲೀಚಿಂಗ್ ಅಂದರೆ ಮೇನ್ ನ್ಯೂಟ್ರಿಷನ್ ಲೀಚ್ ಆಗುತ್ತೆ. ಎಕ್ಸಾಂಪಲಿಗೆ ಇಲ್ಲಿ ಮಳೆ ಜಾಸ್ತಿ ಇರೋ ಪ್ರದೇಶದಲ್ಲಿ ನೀವು ಪ್ರತಿ ತಿಂಗಳು ನೀವು ನ್ಯೂಟ್ರಿಷನ್ನ ಕೊಟ್ಟರು ಅದಕ್ಕೆ ನ್ಯೂಟ್ರಿಷನ್ ಡೆಫಿಷಿಯನ್ಸಿ
ಯಾಕೆಂದರೆ ಮಳೆಯಲ್ಲಿ ವಾಶ್ ಆಗೋದು. ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಗ್ರಾ ಬ್ಯಾಗನ್ನು ನನಗೆ ಅವರು ಸಜೆಷನ್ ಮಾಡಿದ್ರು. ಇದು ಇವಾಗ ಕಳೆದ 1 ವರ್ಷದಿಂದ ಈ ಎರಡೂ ಬೆಳೆಯನ್ನು ಭೂಕೃಷ್ಣ ಭೂಸೋನ ಎರಡನ್ನು ಗ್ರೋ ಬ್ಯಾಗಲ್ಲಿ ಬೆಳೆದು ನನಗೆ ಅದರಲ್ಲಿ ತುಂಬ ಅನುಕೂಲ ಆಯಿತು. ಈಗ ಇನ್ನು ನೆಕ್ಸ್ಟ್ ನಾನೇನು ಮಾಡಬೇಕು, ಇದನ್ನು ಮಾರ್ಕೆಟಿಂಗ್, ಈ ಎಕ್ಸಾಟಿಕ್ ಬೆಳೆ ಆಗಿರೋದ್ರಿಂದ ಕನ್ವೆನ್ಷನಲ್ APMC ಮಾರ್ಕೆಟಿಗೆ ಹೋಗಿ ಇದನ್ನು ಸೇಲ್ ಮಾಡೋಂಥ ಅವಕಾಶ ಇಲ್ಲ. ಅದಕ್ಕೆ ಈಗಾಗಲೇ ಒಂದು 3-4 ಪ್ರೀಮಿಯಂ ಸ್ಟೋರ್ನಲ್ಲಿ ನಾನು ಇದನ್ನು ಸೇಲ್ ಮಾಡುವಂಥ ಅವಕಾಶ ಸಿಕ್ಕಿದೆ. ಈಗ ಆಲ್ರೆಡಿ ಕಳೆದ 1 ತಿಂಗಳಿಂದ ಇದು ಈ ಭೂಮಿ.com ಅನ್ನೋ ಆನ್ಲೈನ್ ವ್ಯವಸ್ಥೆ ಇರುವಂಥದ್ದು. ಮನೆಗೆ ಬೆಂಗಳೂರು, ಹೈದರಾಬಾದು, ಚೆನ್ನೈ ಈ 3 ನಗರಗಳಲ್ಲಿ ನಮ್ಮ ಈ ಪ್ರಾಡಕ್ಟ್ ಪ್ರತಿ ಮನೆಗೂ ಆನ್ಲೈನಲ್ಲಿ ಕಂಡುಕೊಂಡಿದ್ದೀನಿ. ಇದು ಇವಾಗ ಮುಂದಿನ ಸ್ಟೇಜಲ್ಲಿ ನಾನು ಮಾರ್ಕೆಟಲ್ಲಿ ಏನು ಡಿಮಾಂಡ್ ಇದೆ ಅದನ್ನು ಸಪ್ಲೈ ಮಾಡೋಕ್ಕೆ ರೆಡಿ ಆಗ್ತಾ ಇದೆ. ಸೊ ಈಗ ಕನ್ವೆನ್ಷನಲ್ಲಿ ನಮ್ಮ ಊರುಗಳಲ್ಲೆಲ್ಲ ಕೆಂಪು ಸ್ವೀಟ್ ಪೊಟ್ಯಾಟೊ ಅಂತ ಇದೆ. ಬಟ್ ನಾನು ಇಲ್ಲಿ ನನಗೆ ಭಾಳ ಆಶ್ಚರ್ಯ ಆದಂತ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ನೋಡಿ ಈ ಪೊಟ್ಯಾಟೊ, ಸ್ವೀಟ್ ಪೊಟ್ಯಾಟೊ ಇದರ ಒಳಗಡೆ ಪರ್ಪಲ್ ಕಲರ್, ಇನ್ನೊಂದರಲ್ಲಿ ಒಳಗಡೆ ಆರೆಂಜ್ ಕಲರ್. ವೈಬ್ರೆಂಟ್ ಪರ್ಪಲ್ ಕಲರ್ ಬರ್ತಾ ಇದೆ. ಇದು ಮೇನ್ ಏನು ಅಂತಂದರೆ ಆ್ಯಂಥೋಸೈನಿನ್. ನೀವು ಆರೋಗ್ಯ ದೃಷ್ಟಿಯಿಂದ ಈ ಒಂದು ಬೆಳೆಯನ್ನು ನೋಡಿದ್ರೆ ಇದರಲ್ಲಿ ಇದು ಬಯೋಫಾರ್ಟಿಫಿಕೇಷನ್ ಅನ್ನು ಆಗ ಹೇಳಿದ್ದೇನೆ. ಇದರಲ್ಲಿರೋ ಆ್ಯಂಥೋಸೈನಿನ್ ಪಿಗ್ಮೆಂಟನ್ನು ಒಂದು 100 ಗ್ರಾಮ್ ಗಡ್ಡೆಯಲ್ಲಿ 1 ಮಿಲಿಗ್ರಾಮ್ ಆಗುವಷ್ಟು ಫಾರ್ಟಿಫಿಕೇಷನ್ ಮಾಡಿ ನಮಗೆ ಈ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯವರು ಕೊಟ್ಟಿರುವಂಥ ಇದು. ಪ್ಲಸ್ ಇದರಲ್ಲಿರುವಂಥ ಪೊಟ್ಯಾಷಿಯಂ ಆಗಿರ್ಬೋದು, ರೆಸಿಸ್ಟೆಂಟ್ ಸ್ಟಾರ್ಚ್ ಇರ್ಬೋದು, ಗುಣವರ್ಧನೆ ಮಾಡಿದ್ದಾರೆ. 100 ಈ ಒಂದು ಸರಿಯಾದ ಶಬ್ದ ಹೇಳಿದೆ. ಇದರಲ್ಲಿ ಗುಣವರ್ಧನೆ ಮಾಡಿದಂತಹ ವಿಶೇಷವಾದ ತಳಿ. ಸೊ ಬಟ್ ನಮ್ಮ ಮಾಮೂಲಿ ಊರಲ್ಲಿ ಇರುವುದರಲ್ಲಿ ಕೆಂಪು ಅಥವಾ ಹೊರಗಡೆ ಮಾತ್ರ ಇದೆ. ಬಟ್ ನೀವು ಹೇಳ್ತಾ ಇರುವಂಥದ್ದು ಇದು ಒಳಗಡೆ ಮಾತ್ರ ಇದೆ. ಬಟ್ ನಮ್ಮ ಊರಿನಲ್ಲೆಲ್ಲ ಒಂದು ಪ್ರಶ್ನೆ ಹೇಳ್ತಾರೆ, ಏನಂದ್ರೆ ಟ್ಯೂಬುಲರ್ ಗೆಣಸನ್ನು ತಿಂದರೆ ಗ್ಯಾಸಿನ ಸಮಸ್ಯೆ. ಅದು ತಪ್ಪು ಕಲ್ಪನೆ. ಹಸಿ ಯಾವುದೇ ಗಡ್ಡೆ ಗೆಣಸುಗಳನ್ನು ಹಸಿಯಾಗಿ ತಿನ್ನೋದಕ್ಕಿಂತ ಇದನ್ನು ಸ್ಟೀಮ್ ಮಾಡಬೇಕು, ಇಲ್ಲ ರೋಸ್ಟ್ ಮಾಡಿ ಬೇಯಿಸಿ ತಿನ್ನೋದು ಯಾವಾಗಲೂ. ಅಂದರೆ ವಾಟರ್ ಕುಕ್ಕಿಂಗ್ ಬೇಡ, ಜಸ್ಟ್ ಸ್ಟೀಮ್ ಕೊಟ್ಟು ನೀವು ಇದನ್ನು ಬಳಸಿದ್ರೆ ಇದು ಆಯುರ್ವೇದ ಗ್ರಂಥಗಳಲ್ಲೂ ಕೂಡ ಇದು ಹೊಟ್ಟೆಯ ಆರೋಗ್ಯಕ್ಕೆ ಇದನ್ನು ರೆಕಮೆಂಡ್ ಮಾಡಿರುವಂಥದ್ದು ಇವಾಗ ಸಂಶೋಧನೆಯಿಂದ ಕಂಡುಕೊಂಡು. ಮತ್ತೆ ಯಾವ ಥರ ಎಲ್ಲ ಬಳಸ್ಬೋದು ಇದರಲ್ಲಿ? ನೀವು ನಾವು ಗೆಣಸನ್ನು ನಿಮ್ಮ ಮೂಲಕ ನಾವು ತರಿಸ್ಕೊಳ್ತೀವಿ, ಯಾವ ಥರ ಇದನ್ನು ಬಳಸ್ಕೊಳ್ಬೋದು? ಈ ಬೆಳೆ ಇದೆಯಲ್ಲ, ಇದು ಮುಖ್ಯವಾದ ಒಂದು ಆಹಾರ ಬೆಳೆ. ಪ್ರಪಂಚದಲ್ಲಿ 7ನೇ ಅತಿ ಹೆಚ್ಚು ಜನ ಯೂಸ್ ಮಾಡುವಂಥ ಒಂದು ಆಹಾರ ಬೆಳೆ ಈ ಗೆಣಸು. ಆಫ್ರಿಕಾ ಖಂಡಗಳಲ್ಲಂತೂ ಮುಖ್ಯವಾಗಿ ಹಲವು ದೇಶಗಳ ಪ್ರಧಾನ ಆಹಾರನೇ ಗಡ್ಡೆ ಗೆಣಸು, ಅಂದರೆ ಸಿಹಿಗೆಣಸು ಕೂಡ ಅವರ ಪ್ರಧಾನ ಒಂದು ಆಹಾರ. ಇದರಲ್ಲಿ ಇದೊಂದು ಕಂಪ್ಲೀಟ್ ಸ್ಟ್ಯಾಪಲ್ ಫುಡ್. ಇದರಲ್ಲಿರೋ ನ್ಯೂಟ್ರಿಷನ್ ಪೋಷಕಾಂಶಗಳಿರ್ಬೋದು, ಆಮೇಲೆ ಶರ್ಕರೆ ಪಿಷ್ಟ, ಕಾರ್ಬೋಹೈಡ್ರೇಟ್ಗಳು, ಇದು ರಿಚ್ನೆಸ್, ನಮ್ಮ ಇಂಧನ ಸಮೃದ್ಧ ಟೋಟಲ್ ಕಂಪ್ಲೀಟ್ ಫುಡ್ ಅಂತ ಏನು ಹೇಳ್ತೀವಲ್ಲ ಅದೇ ಥರದ್ದು. ಅದಕ್ಕೋಸ್ಕರ ಇವತ್ತು ಹಲವು ದೇಶಗಳಲ್ಲಿ ಆಹಾರದ ಬೆಳೆಯಾಗಿ ಇದನ್ನು ಪ್ರಮೋಟ್ ಮಾಡುವಂಥ ಒಂದು ಕೆಲಸಗಳು ನಡೀತಾ ಇದೆ. ನಮ್ಮ ಲಕ್ಕಿಲಿ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯವರು ಈಗ ಈ ಬಯೋಫಾರ್ಟಿಫಿಕೇಷನ್ ಮಾಡಿಕೊಟ್ಟಿರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ನಮ್ಮ ಮುಖ್ಯ ಆಹಾರಗಳಲ್ಲಿ ಇದನ್ನು ಒಂದು ಪರಿಗಣನೆ ಮಾಡಬೇಕು ಅನ್ನೋದು ನಮ್ಮ. ಈಗ ನಾವು ನಿತ್ಯ ಇದನ್ನು ಯಾವ ಥರ ಬಳಸ್ಬೋದು? ಈಗ ಬೆಳಿಗ್ಗೆಯಿಂದ ಆಹಾರದಲ್ಲಿ ನಾವು ಇದನ್ನು ಶುರು ಮಾಡ್ಬೋದು. ಏನಂತಂದರೆ ಮುಖ್ಯವಾಗಿ ಇದರಲ್ಲಿ ಅತಿ ಆಕರ್ಷಕ ಬಣ್ಣ ಇರೋದ್ರಿಂದ ನಾವು ತಿಂಡಿ ಬೆಳಗಿನ ಬ್ರೇಕ್ಫಾಸ್ಟಲ್ಲಿ ಏನು ಚಪಾತಿ ಯೂಸ್ ಮಾಡ್ಬೋದು, ದೋಸೆ ಯೂಸ್ ಆಗಿರ್ಬೋದು, ಶಾವಿಗೆ. ನಾನಿವಾಗ ಕಳೆದ 1 ವರ್ಷದಿಂದ ಪ್ರತಿದಿನ ನಾವು ಮನೆಯಲ್ಲಿ ಏನು ತಿಂಡಿ ತಿನಿಸು ಮಾಡ್ತಾ ಇದ್ದೀವೋ ಜೊತೆಗೆ ಇದನ್ನು ಒಂದು ಪೀಸ್ ಅದರ ಜೊತೆಗೆ ಹಾಕಿ ಬಳಸ್ತಾ ಇರೋದು. ಇದು ತುಂಬ ಆಕರ್ಷಕ ಬಣ್ಣ ಆಯಿತು, ಪೋಷಕಾಂಶಗಳು ಆಯಿತು, ಆ ರುಚಿ, ಗೆಣಸಿನ ಒಂದು ರುಚಿ, ಆ ಸಿಹಿ. ಇದು ನ್ಯಾಚುರಲ್ ಸ್ವೀಟ್ನರ್. ಬೇರೆ ಎಲ್ಲ ನಿಮ್ಮ ಸಿಹಿ ಬೇಕು ನೀವು ಅಂತ ವೈಟ್ ಶುಗರ್ ಹಾಕೋ ಬದಲು ಇದನ್ನೇ ಒಂದು ಪೀಸ್ ಹಾಕಿದರೆ ನಮಗೆ ಯಾವುದೇ ತಿಂಡಿ ತಿನಿಸುಗಳಿಗೆ ಸಿಹಿ ರುಚಿಯನ್ನು ಕೊಡುವಂಥ ಒಂದು. ಸೊ ಇದನ್ನೀಗ ನೀವು ವಿಷ ಮುಕ್ತವಾಗಿ ಬೆಳೆಸ್ತೀರಾ ಅಥವಾ ಯಾವ ಥರ? ಈಗ ಅದರ ಬೆಳವಣಿಗೆ ಹಂತಗಳು ರೋಗ ಬಾಧೆ ಇರ್ಬೋದು ಅಥವಾ ಪೋಷಕಾಂಶ ದೃಷ್ಟಿಯಲ್ಲಿ ರಾಸಾಯನಿಕ ಬಳಸ್ತಾ ಇರ್ಬೋದು,
ಯಾವ ಥರ ಗೆಣಸು ಮೊದಲಿನ ಕಾಲದಿಂದನೇ ಒಂದು ಬೆಳೆ ನಮ್ಮ ದೇಶದಲ್ಲಿ ಕೂಡ. ಇದಕ್ಕೆ ಒಂದೇ ಒಂದು ವೀವಿಲ್ ಪ್ರಾಬ್ಲಮ್ ಬಿಟ್ಟರೆ, ಸ್ವೀಟ್ ಪೊಟೆಟೊ ವೀವಿಲ್ ಅಂತಲೇ ಹೇಳ್ತೀವಿ ನಾವು ಸಾಧಾರಣವಾಗಿ. ಇಲ್ಲಿ ಏನು ಗೆದ್ದಲು ಬರೋದು ಅಥವಾ ಹುಳ ಬೀಳೋದು ಅಂತ ಏನು ಹೇಳ್ತೀವ, ಅದು ಆ್ಯಕ್ಚುಲಿ ಅದರದ್ದೇ ಆದ ಒಂದು ಪೆಸ್ಟ್ ಇದೆ, ಸ್ವೀಟ್ ಪೊಟೆಟೊ ವೀವಿಲ್. ಅದೊಂದು ವಿಚಾರ ಬಿಟ್ಟರೆ ಇನ್ನು ಯಾವುದೇ ಇದಕ್ಕೆ ಫಂಗಸ್ಸು, ಬ್ಯಾಕ್ಟೀರಿಯಾ, ವೈರಸ್ ಇಂಥದ್ದು ಯಾವುದೇ ರೋಗಗಳಿಲ್ಲ. ಅದಕ್ಕೋಸ್ಕರ ನಾವು ಇವಾಗ ಹೇಗೂ ಗೋಣಿಚೀಲ ಅಥವಾ ಗ್ರೋ ಬ್ಯಾಗ್ ಇದರಲ್ಲಿ ಬೆಳೆಯೋದಾಗ 90% ಬರೋದಿಲ್ಲ, ಪ್ರಾಬ್ಲಮ್ಗಳನ್ನು ಅಲ್ಲೇ ಅವಾಯ್ಡ್ ಮಾಡಬಹುದು. ಉಳಿದಿದ್ದಕ್ಕೆ ನಾವು ಸ್ವಲ್ಪ ಬಯೋ ಫಂಗಿಸೈಡ್ ಅಥವಾ ಬಯೋ ಇನ್ಸೆಕ್ಟಿಸೈಡ್ಗಳನ್ನು, ಬಿಬೇರಿಯಾ ಎಕ್ಸಾಂಪಲ್, ಜೈವಿಕವಾಗಿ ಜೈವಿಕ ರೋಗ ನಿಯಂತ್ರಣವನ್ನು ಮಾಡಿದರೆ ಇದು ಅಂಥ ಸಮಸ್ಯೆಗಳು ಇಲ್ಲ. ಇತರ ಹಣ್ಣಿನ ಬೆಳೆಗಳಿಗೆ ಇರುವಂತಹ ರೋಗ ಯಾವುದೇ ನಾನು ಕಳೆದ 1 ವರ್ಷದಿಂದ ಕಂಡಿಲ್ಲ. ಇದರಲ್ಲಿ ಅತ್ಯಂತ ಕಡಿಮೆ ನೀವು ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದಿದ್ರು ಅತ್ಯಂತ ಕಡಿಮೆ ಸಾಕು. ನೈಟ್ರೋಜನ್ ತುಂಬ ಕಡಿಮೆ ಸಾಕು ಇದಕ್ಕೆ. ಪೊಟ್ಯಾಶ್ ಬದಲು ನಾವು ಆದಷ್ಟು ಸುಟ್ಟ ಮಣ್ಣು, ಬೂದಿ ಈ ಥರಗಳನ್ನು ಹಾಕಿ ಇವಾಗ ಬೆಳೀತಾ ಇದ್ದೀವಿ. ಅನುಕೂಲವಾಗೇ ಇದೆ. ಎಲ್ಲ ನಮ್ಮ ರಾಸಾಯನಿಕ ಮುಕ್ತ ಬೆಳೆಗೆ ಇದು ಅತ್ಯಂತ ಯೋಗ್ಯ ಮಾಡ್ಬೋದು, ಯಾರಿಗೆ ಮಾಡ್ಬೋದು. ಸೊ ಈಗ ಬಹುಮಂದಿ ಈಗ ಅವರವರ ತರಕಾರಿ, ಅವರವರ ಅವಶ್ಯಕತೆಗಳನ್ನು ಬೆಳೆಸ್ತಾ ಇದ್ದಾರೆ. ಈಗ ಹಳ್ಳಿಗಳಲ್ಲಿ, ಪೇಟೆಗಳಲ್ಲಿ ಟ್ಯಾರೇಸ್ ಕೃಷಿ ಮಾಡ್ತಾರೆ. ಸೊ ಈಗ ಟ್ಯಾರೇಸ್ ಕೃಷಿಯ ಮೂಲಕ ಇದನ್ನು ಅವರು ಸ್ವಂತ ಬೆಳೆಸ್ಕೊಳ್ಬೋದು. ನಿಜ. ಇದು ಗ್ರೋ ಬ್ಯಾಗಲ್ಲೇ ಬೆಳೆಯುವ ಚಾನ್ಸಸ್ ಇರೋದು. ಇದೊಂದು ಬಳ್ಳಿ ಬೆಳೆ. ಅದಕ್ಕೋಸ್ಕರ ನಮ್ಮ ಗಾರ್ಡನ್ನಲ್ಲಿ ನಮ್ಮ ಪ್ರತಿನಿತ್ಯ ದಿನಕ್ಕೆ ಏನು ಬೇಕು ಅದನ್ನು ನಮ್ಮ ಮನೆಗಳಲ್ಲೇ, ಟ್ಯಾರೇಸ್ ಇರ್ಬೋದು, ಮನೆಯ ಸುತ್ತಮುತ್ತ ನಮ್ಮ ಹೂದೋಟದಲ್ಲೇ ಆಗಿರ್ಬೋದು, ಒಂದು 4-5 ಗಿಡ ನಾವು ಹಾಕ್ಕೊಂಡು ಆಮೇಲೆ ಇನ್ನೊಂದು 365 ದಿನವೂ ನಾವು ಇದನ್ನ ಬೆಳೆ ತೆಗೆದು ನಾವು ಬಳಸುವಂಥ ಒಂದು ಬೆಳೆ. ಯಾವುದೇ ಒಂದು ಸೀಸನಲ್ ಬೆಳೆ ಅಲ್ಲದೆ ಇರೋದ್ರಿಂದ ಒಂದು 4 ಬಳ್ಳಿ ಎಲ್ಲೋ ಒಂದು ಮನೆಯ ತೋಟದ ಮೂಲೆಯಲ್ಲಿ ಹಾಕ್ಕೊಂಡ್ರೆ ಅಥವಾ ಟೆರೆಸಲ್ಲಿ ಹಾಕ್ಕೊಂಡ್ರೆ ನಿತ್ಯ ನಾವು ಬಳಕೆಗೆ ಎಲ್ಲ ಉಪಯೋಗಿಸ್ತೀವಿ.